ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಸೂತೋವಾಚ ಭವದ್ಭಿರ್ಯಃ ಕೃತಪ್ರಶ್ನಃ ತಮಚೀಕರಧಾಶುಗಃ ಯದುತ್ತರಮುವಾಚೇಷಃ ತದ್ವದಾಮಿ ತಪೋಧನಾಃ. ಹಿಂದೆ ನೋಡಿದಂತೆ ಅಧಿಕ ಮಾಸದ ಅಭಿಮಾನಿ ದೇವತೆ ತನ್ನನ್ನು ಯಾರೂ ಸ್ವೀಕಾರ ಮಾಡ್ತಾ ಇಲ್ಲ ಹಾಗೆ ಅಂತ ತುಂಬ ವ್ಯಸನಪಟ್ಟು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಗೋಲೋಕದಲ್ಲಿ ಇದ್ದ ಕೃಷ್ಣನೇ ಪುರುಷೋತ್ತಮ, ಆ ಕೃಷ್ಣನ ಹತ್ರ ಕರೆದುಕೊಂಡು ಹೋದ ಹಾಗೆ ಅಂತ ನಾವು ನೋಡಿದ್ದೀವಿ. ಆಗ ಪರಮಾತ್ಮ ವಿಷ್ಣು ಆ ಅಧಿಕ ಮಾಸದ ದುಃಖವನ್ನೆಲ್ಲ ಕೃಷ್ಣನಿಗೆ ನಿವೇದನ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನು ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ. ಅವರು ಯಾವುದನ್ನು ಹೇಳ್ತಾರೆ ಹಾಗೆಂದರೆ, ನಾರದರು ಈ ವಿಚಾರವನ್ನು ಬದ್ರೀನಾರಾಯಣನಿಂದ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ. ಬದ್ರೀನಾರಾಯಣನಾದರೂ ಯಾವ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂದರೆ, ಕೃಷ್ಣ ಪಾಂಡವರು ವನವಾಸದಲ್ಲಿ ಇದ್ದಾಗ ಕಾಮ್ಯಕ ವನ ಅಂತ ಇದೆ, ಅಲ್ಲಿ ಪಾಂಡವರು ವಾಸ ಮಾಡಿ ಇರುವಾಗ ಕೃಷ್ಣ ಅಲ್ಲಿ ಭೇಟಿ ನೀಡ್ತಾನೆ ಪಾಂಡವರನ್ನು. ಆಗ ಅರ್ಜುನನ ಒಂದು ಪ್ರಾರ್ಥನೆಯನ್ನು ಮನ್ನಿಸಿ ಕೃಷ್ಣ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದಾನೆ ಹಾಗೆ ಅಂತ. ಈ ಒಂದು ಯಾರಿಗೆ ಸಂವಾದ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶೌನಕಾದಿಗಳು ಪ್ರಶ್ನೆ ಮಾಡಿದ್ದಕ್ಕೆ ಸೂತರು ಹೇಳ್ತಾರೆ. ಅವರು ಯಾವುದನ್ನು ಹೇಳಿದರು? ನಾರದರು ಪ್ರಶ್ನೆ ಮಾಡಿದಾಗ ಬದ್ರೀನಾರಾಯಣ ಹೇಳಿದ್ದನ್ನೇ ಹೇಳಿದರು. ಆ ನಾರಾಯಣನಾದರೂ ಯಾವುದನ್ನು ಹೇಳಿದರೆಂದರೆ, ಕೃಷ್ಣ ದ್ವಾಪರಯುಗದ ಕೊನೆಯಲ್ಲಿ ಪಾಂಡವರ ಹತ್ರ ಏನು ವಿಚಾರವನ್ನು ಹೇಳಿದೋ ಅದನ್ನು ಹೇಳಿದರು ಹಾಗೆ ಅಂತ. ಈ ರೀತಿಯಾಗಿ ನಾರದರು ಪ್ರಶ್ನೆ ಮಾಡ್ತಾರೆ. ಆಗ ಕೃಷ್ಣ ಏನು ಮಾಡಿದ? ಇಲ್ಲಿ ಕೃಷ್ಣ ಅಂದರೆ ಯಾರು? ಕೃಷ್ಣ ಸ್ವತಃ ತನ್ನ ವಿಚಾರವನ್ನು ಹೇಳ್ತಾ ಇದ್ದಾನೆ. ಇದು ಕೃಷ್ಣ ಪಾಂಡವರಿಗೆ ಹೇಳಿದ್ದು, ಆದರೆ ಅದು ಯಾವಾಗ? ಗೋಲೋಕದಲ್ಲಿ ನಡೆದ ವಿಚಾರವನ್ನು ಬದ್ರೀನಾರಾಯಣ ಹೇಳ್ತಾ ಇದ್ದಾರೆ ಹಾಗೆ ಅಂತ. ಈ ರೀತಿಯಾಗಿ ಅಧಿಕ ಮಾಸದ ವಿಚಾರವನ್ನು ಅವರೇ ಹೇಳ್ತಾರೆ, ಅಭಿಮಾನಿ ದೇವತೆಯೇ ಹೇಳುವಾಗ ಪರಮಾತ್ಮ ಏನು ಮಾಡಿದ? ಪುರುಷೋತ್ತಮನಾದ ಶ್ರೀಕೃಷ್ಣ, ಗೋಲೋಕದಲ್ಲಿ ಇದ್ದ ಶ್ರೀಕೃಷ್ಣ ಏನು ಮಾಡಿದ ಹಾಗೆ ಅಂತ ಹೇಳಿದಾಗ, ಆಗ ಬದ್ರೀನಾರಾಯಣ ಹೇಳಿದನಂತೆ ನಾರದರ ಹತ್ರ. ಏನು ಹೇಳಿದ? ಕೃಷ್ಣ ಅಂದರೆ ಗೋಲೋಕದಲ್ಲಿ ಇದ್ದ ಕೃಷ್ಣ ವಿಷ್ಣುವನ ಹತ್ರ ಹೇಳಿದನಂತೆ, ನೋಡಪ್ಪ ಇದು ಭಾರಿ ರಹಸ್ಯವಾದದ್ದು. ಆದರೂ ಕೂಡ ಭಕ್ತರು, ಆಸ್ತಿಕರು, ಸೇವಕರು, ಅಹಂಕಾರ ರಹಿತರು ಅಂತ ಯಾರಿದ್ದಾರೆ ಯೋಗ್ಯರು, ಅವರಿಗೆ ಮಾತ್ರ ಇದನ್ನು ತಿಳಿಸಬೇಕು. ಆದರೂ ನಾರದ ನಾನು ನಿನಗೆ ತಿಳಿಸ್ತೇನೆ, ಕೇಳು ಹಾಗೆ ಅಂತ. ಇದು ಎಲ್ಲ ಪುಣ್ಯವನ್ನು ತಂದುಕೊಡತಕ್ಕದ್ದು, ಕೀರ್ತಿಯನ್ನು ತಂದುಕೊಡತಕ್ಕದ್ದು, ಸತ್ಪುತ್ರರನ್ನು ತಂದುಕೊಡತಕ್ಕದ್ದು, ರಾಜರನ್ನು ಕೂಡ ನಮ್ಮ ವಶದಲ್ಲಿ ಇಡತಕ್ಕದ್ದು, ದಾರಿದ್ರ್ಯವನ್ನು ನೀಗತಕ್ಕದ್ದು, ಮಹಾಪುಣ್ಯವನ್ನು ಕೇಳುವುದರಿಂದಲೇ ತಂದುಕೊಡತಕ್ಕದ್ದು. ಪರಮಾತ್ಮನ ವಿಚಾರ ಅಂದರೆ ಆ ರೀತಿಯಾಗಿ ಇರುತ್ತದೆ. ಆ ರೀತಿಯಾಗಿ ಅನನ್ಯ ಭಕ್ತಿಯಿಂದ ಇದನ್ನು ಈ ವಿಚಾರದಲ್ಲಿ
ಹೇಳಿದ್ದನ್ನು ಯಾರು ಮಾಡ್ತಾರೋ ಅವರಿಗೆ ಅಪಾರ ಪುಣ್ಯವನ್ನು ತಂದುಕೊಡತಕ್ಕದ್ದು ಅಂತ ಹೇಳಿ ಆ ಗೋಲೋಕದಲ್ಲಿ ಇದ್ದ ಪುರುಷೋತ್ತಮ ಹೇಳಿದನಂತೆ, ಹೇ ವಿಷ್ಣು, ನೀನು ಮಲಮಾಸವನ್ನು ಕರೆದುಕೊಂಡು ಬಂದು ಒಳ್ಳೆ ಕಾರ್ಯವನ್ನು ಮಾಡಿದಿ. ಇದರಿಂದ ನಿಮ್ಮ ಕೀರ್ತಿ ಲೋಕದಲ್ಲಿ ಪ್ರಸಿದ್ಧಿ ಆಗ್ತದೆ. ನೀವು ಯಾರನ್ನು ಸ್ವೀಕಾರ ಮಾಡಿದ್ದೀರೋ, ಅಂದರೆ ಅಧಿಕ ಮಾಸ ದೇವತೆಯನ್ನು ನೀವೇನು ಸ್ವೀಕಾರ ಮಾಡಿದ್ದೀರೋ, ನಾನು ಕೂಡ ಅವರನ್ನು, ಆ ದೇವತೆಯನ್ನು ಸ್ವೀಕಾರ ಮಾಡ್ತೇನೆ ಹಾಗೆ ಅಂತ. ಇವನನ್ನು ಅಂದರೆ ಅಧಿಕ ಮಾಸದ ದೇವತೆಯನ್ನು ನಾನು ಉತ್ತಮವಾಗಿ ಮಾಡ್ತೇನೆ ಹಾಗೆ ಅಂತ. ಎಲ್ಲ ಮಾಸಕ್ಕಿಂತಲೂ ಮೇಲ್ಪಟ್ಟದಾಗಿ ಮಾಡ್ತೇನೆ. ಗುಣದಿಂದ, ಕೀರ್ತಿಯಿಂದ, ಷಡ್ಗುಣೈಶ್ವರ್ಯದಿಂದ, ಪರಾಕ್ರಮದಿಂದ, ಭಕ್ತರಿಗೆ ವರಪ್ರಸಾದವನ್ನು ನೀಡುವುದರಿಂದ, ಇನ್ನು ಯಾವುದೇ ಗುಣಗಳಿಲ್ಲಿ ಎಲ್ಲ ಗುಣಗಳು ನನ್ನಲ್ಲಿ ಇದೆ. ಅದರಿಂದಲೇ ನನಗೇನು ಅಂತ ಹೆಸರು? ಪುರುಷೋತ್ತಮ ಅಂತ ಹೆಸರು. ಲೋಕವಿಲಕ್ಷಣವಾದ ಗುಣಗಳು ನನ್ನಲ್ಲಿ ಇದೆ, ಅದರಿಂದಲೇ ನಾನು ಪುರುಷೋತ್ತಮ ಅಂತ ನನ್ನನ್ನು ಕರೀತಾರೆ. ಅದೇ ರೀತಿಯಾಗಿ ಈ ಮಲಮಾಸವನ್ನು ಕೂಡ ಪುರುಷೋತ್ತಮ ಅಂತ ನಾನು ಮಾಡ್ತೇನೆ. ಅದಕ್ಕೆ ಪುರುಷೋತ್ತಮ ಅಂತೇ ಪ್ರಸಿದ್ಧಿ ಬರಲಿ ಅಂತ ಅಂದಿನಿಂದ ಆ ಮಲಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಸರು ಬಂತು. ನನ್ನಲ್ಲಿ ಇರುವ ಎಲ್ಲ ಗುಣಗಳನ್ನು ಕೂಡ ನಾನು ಈ ಅಭಿಮಾನಿ ದೇವತೆಗೆ ಕೊಡ್ತಾ ಇದ್ದೇನೆ. ಅಪೌರುಷೇಯವಾದ ಗ್ರಂಥಗಳಲ್ಲಿ, ಪೌರುಷೇಯವಾದ ಗ್ರಂಥಗಳಲ್ಲಿ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಅದರಿಂದ ನನಗೆ ಪುರುಷೋತ್ತಮ ಅಂತ ಹೆಸರು. ಭಗವದ್ಗೀತೆಯಲ್ಲೂ ಬರ್ತದೆ ನೋಡಿ, ಲೋಕೇಚ ವೇದೇಚ ಪುರುಷೋತ್ತಮ ಹಾಗೆ ಅಂತ. ಆ ರೀತಿಯಾಗಿ ದೇವರನ್ನು ಪುರುಷೋತ್ತಮ ಅಂತ ಯಾಕೆ ಕರೀತಾರೆ? ಇಬ್ಬರು ಜೀವರಾಶಿಗಳು ಇದ್ದಾರೆ, ಕ್ಷರಪುರುಷರು, ಅಕ್ಷರ ಪುರುಷರು ಅಂತ. ಕ್ಷರಪುರುಷರು ಅಂದರೆ ಯಾರು? ಯಾರ ಶರೀರ ನಾಶ ಆಗುತ್ತದೋ ಅವರು. ಯಾರ ಶರೀರ ನಾಶವಾಗುತ್ತದೆ? ಬ್ರಹ್ಮಾದಿ ಸಕಲ ಜೀವರಾಶಿಗಳ ಶರೀರವು ನಾಶವಾಗ್ತದೆ. ಪ್ರಳಯ ಕಾಲದಲ್ಲಿ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಎಲ್ಲ ಶರೀರವು ನಾಶವಾಗ್ತದೆ. ಅದರಿಂದ ಬ್ರಹ್ಮಾದಿ ಸಕಲ ಜೀವರು ಕೂಡ ಏನಾಗ್ತಾರೆ? ಕ್ಷರಪುರುಷರು ಅಂತ ಆಗ್ತಾರೆ. ಇನ್ನು ಅಕ್ಷರ ಪುರುಷರು, ಶರೀರ ನಾಶ ಇಲ್ಲದವರು. ಅವರು ಯಾರು ಹಾಗೆಂದರೆ ಒಬ್ಬರೇ. ಯಾರು? ಲಕ್ಷ್ಮೀದೇವಿ. ಶರೀರ ನಾಶ ಇಲ್ಲದ ಏಕೈಕ ದೇವತೆ ಅಂದರೆ ಲಕ್ಷ್ಮೀ. ಅದರಿಂದ ಕ್ಷರಪುರುಷರು ಅಂದರೆ ಬ್ರಹ್ಮಾದಿ ಸಕಲ ಜೀವರು, ಅಕ್ಷರ ಪುರುಷರು ಅಂದರೆ ಲಕ್ಷ್ಮಿ. ಪರಮಾತ್ಮ ಇವರಿಬ್ಬರನ್ನು ಮೀರಿದವ, ಇವರಿಬ್ಬರಿಗಿಂತಲೂ ಉತ್ತಮನಾಗಿದ್ದಾನೆ. ಅದರಿಂದ ಅವನಿಗೆ ಪುರುಷೋತ್ತಮ ಅಂತ ಹೆಸರು ಅಂತ ಅರ್ಥ. ಪುರುಷಾನಾಂ ಉತ್ತಮ ಪುರುಷೋತ್ತಮ ಹಾಗೆ ಅಂತ ಎಲ್ಲಿ ಪ್ರಸಿದ್ಧಿ ಇದೆ? ಅನೇಕ ಪೌರುಷೇಯ ಗ್ರಂಥಗಳಲ್ಲಿ, ಅಪೌರುಷೇಯ ಗ್ರಂಥಗಳಲ್ಲಿ ನಾನು ಪುರುಷೋತ್ತಮ ಅಂತ ಪ್ರಸಿದ್ಧಿ ಇದೆ. ಹೇಗೋ ಅದೇ ರೀತಿಯಾಗಿ ಈ ಮಾಸವನ್ನು ಕೂಡ ನಾನು ಶ್ರೇಷ್ಠವನ್ನಾಗಿ ಮಾಡ್ತೇನೆ. ಅದರಿಂದಲೇ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಸರು ಬರಲಿ. ಮಧುಸೂದನ, ಇಂದಿನಿಂದ ಈ ಅಧಿಕ ಮಾಸಕ್ಕೆ ನಾನು ಸ್ವಾಮಿಯಾಗಿ ಇರ್ತೇನೆ, ಅಧಿದೇವತೆಯಾಗಿ ಇರ್ತೇನೆ ಹಾಗೆ ಅಂತ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿದ ಹಾಗೆ ಅಂತ. ಸೊ ಅದರಿಂದ ಪುರುಷೋತ್ತಮ ಎನ್ನುವ ಹೆಸರಿನಿಂದ ಲೋಕವನ್ನು ಪವಿತ್ರ ಮಾಡತಕ್ಕ ಈ ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಸರು ಬಂತು. ಅದು ಎಲ್ಲ ಮಾಸಕ್ಕಿಂತಲೂ ಕೂಡ ಶ್ರೇಷ್ಠವಾಯಿತು. ಶ್ರೇಷ್ಠವನ್ನಾಗಿ ಮಾಡಿದ್ಯಾರು? ಆ ಪುರುಷೋತ್ತಮನೇ, ಶ್ರೀಕೃಷ್ಣನೇ. ಈ ಅಧಿಕ ಮಾಸದಲ್ಲಿ ಏನು ಮಾಡಬೇಕು ಹಾಗೆಂತ ಕೃಷ್ಣನೇ ಹೇಳ್ತಾನೆ. ಪುರುಷೋತ್ತಮನಾದ ಕೃಷ್ಣನೇ ಹೇಳುವ ಮಾತು, ಜಗತ್ಪೂಜ್ಯೋ ಜಗದ್ವಂದ್ಯೋ ಮಾಸೋಯಂತು ಭವಿಷ್ಯತಿ. ಲೋಕದಲ್ಲಿ ಇರುವ ಪ್ರತಿಯೊಬ್ಬರೂ ಕೂಡ ಈ ಮಾಸವನ್ನು ಪೂಜೆ ಮಾಡ್ತಾರೆ, ಈ ಮಾಸವನ್ನು ಸತ್ಕಾರ ಮಾಡ್ತಾರೆ. ಅಂಥ ಪವಿತ್ರವಾಗಿ ಇದಾಗುತ್ತದೆ. ಇದೇನು ಮಾಡ್ತದೆ? ಪೂಜಕಾನಾಂಚ ಸರ್ವೇಷಾಂ ದುಃಖ ದಾರಿದ್ರ್ಯ ಖಂಡನಃ ಅಂತ ಹೇಳ್ತಾರೆ. ಯಾರು ಈ ಅಧಿಕ ಮಾಸದಲ್ಲಿ ವ್ರತ ಉಪವಾಸ ಇತ್ಯಾದಿಗಳನ್ನು, ದಾನ ಇತ್ಯಾದಿಗಳನ್ನು ಮಾಡ್ತಾರೆ, ಸಣ್ಣ ಪೂಜೆಯಾಗಿ ಇರ್ಬೋದು, ಪರಮಾತ್ಮನ ಆರಾಧನೆ ಇರ್ಬೋದು, ಯಾರು ಮಾಡ್ತಾರೆ ಅವರಿಗೆ ದುಃಖ ದಾರಿದ್ರ್ಯ ಮುಂತಾದ ಯಾವುದೂ ಇರೋದಿಲ್ಲ. ಮತ್ತು ಚೈತ್ರಾದಿ ಮಾಸಗಳು ಅದೆಲ್ಲವೂ ಕೂಡ ಏನಾಗಿದೆ? ಸಕಾಮವಾಗಿದೆ. ಸಕಾಮವಾಗಿ ಮಾಡಿದರೂ ಕೂಡ ಅದು ಪುಣ್ಯದಾಯಕವಾಗ್ತದೆ. ಆದರೆ ಅಧಿಕ ಮಾಸದಲ್ಲಿ ಸಕಾಮವಾಗಿ ಯಾವುದನ್ನು ಮಾಡಬಾರ್ದು. ನಿಷ್ಕಾಮನೆಯಿಂದ ಕೇವಲ ಪರಮಾತ್ಮನ ಪ್ರೀತಿಗೆ ಅಪೂಪದಾನ ಇರ್ಬೋದು, ದೀಪದಾನ ಇರ್ಬೋದು, ಯಜ್ಞೋಪವೀತ ಗೋಪಿಚಂದನ ದಾನ ಇರ್ಬೋದು, ಅಥವಾ ಸಂಧ್ಯಾವಂದನಾದಿಗಳಿರ್ಬೋದು, ಎಲ್ಲವನ್ನು ಕೂಡ ಹೇಗೆ ಮಾಡಬೇಕು?
ನಿಷ್ಕಾಮನೆಯಿಂದ ಪರಮಾತ್ಮನ ಪೂಜಾ ರೂಪವಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ಅದನ್ನು ಮಾಡಬೇಕು. ಆ ರೀತಿಯಾಗಿ ನಾನು ಅದನ್ನು ಮಾಡಿದ್ದೇನೆ ಹಾಗೆ ಅಂತ ಪುರುಷೋತ್ತಮ ಹೇಳ್ತಾ ಇದ್ದಾನೆ. ನನಗೆ ಸರಿಸಾಟಿಯಾಗಿ ಮೋಕ್ಷವನ್ನು ಕೊಡುವವರು ಯಾರೂ ಇಲ್ಲ. ಅದೇ ರೀತಿಯಾಗಿ ಈ ಮಾಸವನ್ನು ಕೂಡ ನಾನು ಮಾಡಿದ್ದೇನೆ ಹಾಗೆ ಅಂತ. ಅದರಿಂದ ಈ ಮಾಸದಲ್ಲಿ ಸಕಾಮದಿಂದಲೋ ನಿಷ್ಕಾಮದಿಂದಲೋ ಯಾರು ನನ್ನನ್ನು ಪೂಜಿಸ್ತಾರೆ ಅವರೆಲ್ಲರೂ ಕೂಡ ನನ್ನನ್ನು ಕೃಪೆಗೆ ಪಾತ್ರರಾಗುತ್ತಾರೆ ಹಾಗೆ ಅಂತ. ನೋಡಿ, ಆ ಪರಮಾತ್ಮನನ್ನು ಹೊಂದಬೇಕು ಅಂತ ಬ್ರಹ್ಮಚಾರಿಗಳು ವ್ರತಾನುಷ್ಠಾನ ಮಾಡ್ತಾ ಇದ್ದಾರೆ. ಮಹಾತ್ಮರು ಸನ್ಯಾಸಿಗಳು ವ್ರತ ಉಪವಾಸವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ವ್ರತ ಉಪವಾಸ ಮಾಡ್ತಾ ಹಣ್ಣು, ಪತ್ರ, ಗಾಳಿ ಇವುಗಳನ್ನೇ ಸೇವೆ ಮಾಡಿ ಅವರು ಬದುಕ್ತಾರೆ. ಕಾಮಕ್ರೋಧಾದಿಗಳು ಇಲ್ಲದೆ ಇಂದ್ರಿಯ ಜಯವನ್ನು ಮಾಡ್ತಾ ಜಿತೇಂದ್ರಿಯರಾಗಿ ಅವರಿರ್ತಾರೆ. ಮಳೆಗಾಲದಲ್ಲಿ ಬಹಿರ್ಪ್ರದೇಶದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ಅಗ್ನಿಯ ಮಧ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಮಾಡ್ತಾರೆ? ನನ್ನ ಅನುಗ್ರಹ ಪಡೆಯುವುದಕ್ಕಾಗಿ. ಗರುಡಧ್ವಜ ಅವರು ತಮ್ಮ ಇದೆಲ್ಲ ಮಾಡಿದರೂ ಕೂಡ ಅವರಿಗೆ ಮೋಕ್ಷ ಯಾವಾಗಲೂ ಆಗ್ತದೆ. ಇಷ್ಟೆಲ್ಲ ತಪಸ್ಸು ಮಾಡಿದರೂ ಕೂಡ ಅವರಿಗೆ ಮೋಕ್ಷ ಆಗ್ತದೆ, ದೂರದಲ್ಲಿ ಆಗ್ತದೆ. ಆದರೆ ಈ ಒಂದೇ ಒಂದು ತಿಂಗಳು ಅಧಿಕ ಮಾಸದಲ್ಲಿ ಯಾವ ಶ್ರಮವೂ ಇಲ್ಲದೆ ನೋಡಿ, ಅದಕ್ಕೆ ವಿಷ್ಣು ಪಂಚಕ ಉಪವಾಸವೂ ಕೂಡ ಈ ಮಾಸದಲ್ಲಿ ವಿಹಿತವಾಗಿದೆ. ಪ್ರತಿ ವರ್ಷ 12 ತಿಂಗಳು ಮಾಡಬೇಕಾದ ಉಪವಾಸ ಅದು. ಅದನ್ನು ಮಾಡಲಿಕ್ಕಾಗದೇ ಇದ್ದವರು ಕನಿಷ್ಠ ಅಧಿಕ ಮಾಸದಲ್ಲಾದರೂ ಹುಣ್ಣಿಮೆ, ಅಮಾವಾಸ್ಯೆ, 2 ಏಕಾದಶಿ, ಶ್ರವಣ ನಕ್ಷತ್ರ, 5ನೇ ತಾರೀಕು ಶ್ರವಣ ನಕ್ಷತ್ರ ಇದೆ, ಜೂನ್ 5. ಉಪವಾಸಕ್ಕೆ ತುಂಬ ಯೋಗ್ಯವಾದದ್ದು. ಅನುಕೂಲ ಆದವರು ಮಾಡಬಹುದು ಹಾಗೆ ಅಂತ. ಅದರಿಂದ ಯಾರು ಮಾಡ್ತಾರೆ ಬೇರೆ ಮಾಸದಲ್ಲಿ ಮಾಡುವ ಫಲಕ್ಕಿಂತ ಅಧಿಕ ಫಲ ಇದರಲ್ಲಿದೆ ಹಾಗೆ ಅಂತ ಪುರುಷೋತ್ತಮ ಶ್ರೀಕೃಷ್ಣನೇ ಹೇಳ್ತಾ ಇದ್ದಾನೆ. ಅಂಥ ಉತ್ತಮ ಋಷಿಗಳಿಗೂ ಕೂಡ ಸಿಗದೇ ಇರತಕ್ಕ ಅವರು ಏನು ತಪಸ್ಸು ಮಾಡ್ತಾರೆ ಅಂಥ ಪರಮಪದ ಸಿಗೋದಿಲ್ಲ. ಆದರೆ ಈ ಒಂದು ಅಧಿಕ ಮಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡಿದವರಿಗೆ ಆ ಫಲ ಸುಲಭವಾಗಿ ಸಿಗ್ತದೆ ಹಾಗೆ ಅಂತ. ಬೇರೆ ಮಾಸದಲ್ಲಿ ಮಾಡಿದಕ್ಕಿಂತ ಅಧಿಕ ಮಾಸದಲ್ಲಿ ಮಾಡಿದ ಒಂದು ಸಾಧನೆ ಅದು ಮೇಲ್ಪಟ್ಟದ್ದು, ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡತಕ್ಕದ್ದು. ಅದರಿಂದ ಈ ಪುರುಷೋತ್ತಮ ಮಾಸದ ವ್ರತವನ್ನು ಎಲ್ಲರೂ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಏರನ್ನು ತೆಗೆದು ನೆಲವನ್ನು ಉಳಿದು ಬೀಜ ಬಿತ್ತಿದರೆ ಅದು ದೊಡ್ಡ ಹೆಮ್ಮರವಾಗಿ ಬೆಳೀತದೆ, ಅದೇ ರೀತಿಯಾಗಿ ಪುರುಷೋತ್ತಮ ಮಾಸದಲ್ಲಿ ಆ ಒಂದು ಸಣ್ಣ ಕಾರ್ಯವಾಗಿದ್ದರೂ ಕೂಡ ಅದು ಆ ಪುಣ್ಯ ರಾಶಿ ಮರಗಿಡಗಳು ಬೆಳೆದಂಗೆ ಎತ್ತರಕ್ಕೆ ಬೆಳೀತದೆ ಹಾಗೆ ಅಂತ. ಇನ್ನು ಕೆಲವರು ಚಾತುರ್ಮಾಸ್ಯ ಯಾಗಗಳ ಮೂಲಕ ಸ್ವರ್ಗಕ್ಕೆ ಹೋಗ್ತಾರೆ, ಭೋಗವನ್ನು ಮಾಡಿ ಮತ್ತೆ ಅವರು ಭೂಮಿಗೆ ಬರ್ತಾರೆ. ಆದರೆ ಭಕ್ತಿಯಿಂದ ಅಧಿಕ ಮಾಸ ವ್ರತವನ್ನು ಮಾಡತಕ್ಕವ ತಾನು ಮಾತ್ರ ಅಲ್ಲ, ತನ್ನ ಕುಲ, ಹಿಂದಿನ ಕುಲ, ಮುಂದೆ ಬರಲಿಕ್ಕಿರುವವರು, ಆ ವಂಶದಲ್ಲಿ ಬರುವವರು ಎಲ್ಲರನ್ನು ಕೂಡ ಅವನು ದಾಟಿಸಿಬಿಡ್ತಾನೆ, ಸಂಸಾರ ಸಾಗರದಿಂದ ದಾಟಿಸಿಬಿಡ್ತಾನೆ, ಇದರಲ್ಲಿ ಸಂಶಯ ಇಲ್ಲ ಹಾಗೆ ಅಂತ. ಅದೇ ರೀತಿಯಾಗಿ ನನ್ನನ್ನು ಹೊಂದಿದವರಿಗೆ ಹುಟ್ಟು, ಸಾವು, ಭಯ, ದುಃಖ, ರೋಗ, ಮುಪ್ಪು ಯಾವುದು ಇರೋದಿಲ್ಲ. ಅದೆಲ್ಲ ತುಂಬಿರೋದು ಈ ಭೂಮಿಯಲ್ಲಿ. ಈ ಭೂಮಿಗೆ ಅವರು ವಾಪಸ್ ಬರೋದೇ ಇಲ್ಲ. ಭೂಮಿಗೆ ವಾಪಸ್ ಬರದಂತೆ ಆ ಉತ್ತಮ ಲೋಕದಲ್ಲಿ ಅವರು ಇರ್ತಾರೆ ಹಾಗೆ ಅಂತ. ಅದನ್ನು ಪರಮಪದ ಅಂತ ಕರಿತೀವಿ. ವೇದಗಳು ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದೆ. ಆ ಪರಮಪದವೇ ಅವರಿಗೆ ಸಿಗ್ತದೆ ಹಾಗೆ ಅಂತ. ಈ ಅಧಿಕ ಮಾಸದ ಅಧಿಪತಿ ನಾನೇ ಆಗಿದ್ದೇನೆ, ಇದನ್ನು ನಾನೇ ಸೃಷ್ಟಿ ಮಾಡಿರೋದು, ನನ್ನ ಹೆಸರು ಪುರುಷೋತ್ತಮ ಅಂತ, ನನ್ನ ಹೆಸರನ್ನೇ ನಾನು ಈ ಮಾಸಕ್ಕೆ ಇಟ್ಟಿದ್ದೇನೆ ಹಾಗೆ ಅಂತ. ಆ ಭಕ್ತರ ಮನೋಭೀಷ್ಟವನ್ನು ನಾನೇ ನೆರವೇರಿಸ್ತೇನೆ ಹಾಗೆಂತ. ಯಾರ್ಯಾರು ಏನೇನು ಬಯಸ್ತಾರೋ ಅಧಿಕ ಮಾಸದಲ್ಲಿ ಅವರಿಗೆ ಅದೆಲ್ಲವೂ ಈಡೇರುತ್ತದೆ ಹಾಗೆ ಅಂತ. ಅದರಿಂದ ಹೇ ವಿಷ್ಣುವೇ, ನನ್ನನ್ನು ಆರಾಧನೆ ಮಾಡುವುದಕ್ಕಿಂತ ನನ್ನ ಭಕ್ತರನ್ನು ಆರಾಧನೆ ಮಾಡೋದು ನನಗೆ ತುಂಬ ಇಷ್ಟ ಅಂತಾನೆ ಸ್ವಾಮಿ. ಯಾಕೆ? ಭಕ್ತಪ್ರಿಯ ಸ್ವಾಮಿ. ಅದರಿಂದ ದೇವರನ್ನೂ ಆರಾಧನೆ ಮಾಡಬೇಕು, ದೇವರ ಭಕ್ತರಾದ ಈ ಅಧಿಕ ಮಾಸದ ಅಭಿಮಾನಿ ದೇವತೆ ಅಂತ ಯಾರಿದ್ದಾರೆ ಪುರುಷೋತ್ತಮ, ಅವನನ್ನು ಕೂಡ ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಪೂಜೆ ಮಾಡಿದರೆ ಕೆಲವೊಮ್ಮೆ ಫಲ ಕೊಡುವುದರಲ್ಲಿ ತಡೆ ಆಗಬಹುದು. ನನ್ನನ್ನು ಪೂಜೆ ಮಾಡಿದರೆ ಫಲ ಕೊಡುವುದರಲ್ಲಿ ತಡೆ ಆಗಬಹುದು. ಆದರೆ ನನ್ನ ಭಕ್ತರನ್ನು ಪೂಜೆ ಮಾಡಿದರೆ
ಭಕ್ತರ ಮೇಲೆ ನನಗೆ ಭಾರಿ ಇಷ್ಟ, ಅದರಿಂದಲೇ ನಾನು ಶೀಘ್ರ ಫಲವನ್ನು ಕೊಡ್ತೇನೆ. ಅದಕ್ಕೆ ನೋಡಿ ರಾಯರು ಪರಮಾತ್ಮನ ಪರಮ ಭಕ್ತರು. ಆ ರಾಯರನ್ನು ಸೇವೆ ಮಾಡಿದರೆ, ದೇವರನ್ನು ಆರಾಧನೆ ಮಾಡಿದರೆ ಎಷ್ಟು ಬೇಗ ಫಲ ಬರ್ತದೋ ಅದಕ್ಕಿಂತ ಬೇಗ ರಾಯರಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಬೇಗ ಫಲ ಆಗ್ತದೆ. ಹಾಗೆ ನೋಡಿ, ಪುರಾಣದಲ್ಲಿ ಎಷ್ಟು ಸ್ಪಷ್ಟ ಇದೆ, ನಾವು ಇವತ್ತಿಗೂ ಕೂಡ ಕಾಣಬಹುದು, ಪ್ರತ್ಯಕ್ಷ ಕಾಣಬಹುದು. ಅದರಿಂದ ಈ ಮಾಸದ ಭಕ್ತರು ಅಂತ ಹೇಳ್ತಾನೆ ಸ್ವಾಮಿ. ನೋಡಿ, ಆ ಭಕ್ತರಿಗೆ ಏನು ಹೆಸರು? ಅಧಿಕ ಮಾಸದ ಭಕ್ತರು ಅಂತಲೇ ಹೆಸರು. ಯಾರು ಅಧಿಕ ಮಾಸದಲ್ಲಿ ವಿಶೇಷ ವ್ರತಾಚರಣೆ ಮಾಡ್ತಾರೆ ಅವರು ಅಧಿಕ ಮಾಸದ ಭಕ್ತರು. ಆ ಭಕ್ತರು ನನಗೆ ಭಾರಿ ಇಷ್ಟ ಹಾಗೆ ಅಂತ. ಇನ್ನು ಹೇಳ್ತಾನೆ, ಏತಸ್ಮಿನ್ ಮಹಾಮೂಢಾ ಜಪದಾನಾದಿ ವರ್ಜಿತಾ ಸರ್ವಕರ್ಮ ಸ್ನಾನರಾಹತ ದೇವತೀರ್ಥ ದ್ವಿಜದ್ವಿಷಃ ಜಾಯಂತೆ ದುರ್ಭಗ ದುಷ್ಟಾ ಪರಭಾಗ್ಯೋ ಉಪಜೀವಿನಃ. ಇನ್ನು ಯಾರು ಈ ಅಧಿಕ ಮಾಸದಲ್ಲಿ ನನ್ನ ಆಜ್ಞೆ ಪ್ರಕಾರ ಜಪ ದಾನ ಇತ್ಯಾದಿಗಳನ್ನು ಮಾಡೋದಿಲ್ಲ ಅವರು ಮಹಾಮೂರ್ಖರಾಗ್ತಾರೆ. ಪುಣ್ಯಕರ್ಮಗಳನ್ನು ಮಾಡದೇ ಇದ್ದವರು, ಸ್ನಾನಾದಿಗಳನ್ನು ಮಾಡದೇ ಇದ್ದವರು ಅವರು ಏನಾಗ್ತಾರೆ? ದೇವತೆಗಳನ್ನು ಬ್ರಾಹ್ಮಣರನ್ನು ದ್ವೇಷ ಮಾಡುವವರಾಗ್ತಾರೆ. ಅವರು ಅದೃಷ್ಟ ಪಾಪಿಗಳಾಗ್ತಾರೆ ಹಾಗೆ ಅಂತ. ಇನ್ನೊಬ್ಬರ ಭಾಗ್ಯದಿಂದ ಬದುಕುವವರಾಗ್ತಾರೆ ಹಾಗೆ ಅಂತ. ಹೇಗೆ ಮೊಲಕ್ಕೆ ಕೊಂಬು ಯಾವತ್ತೂ ಬರೋದಿಲ್ಲ, ಹೌದಲ್ಲ? ಮೊಲಕ್ಕೆ ಕೊಂಬು ಇರುತ್ತದಾ? ಆಕಳಿಗೆ ಕೊಂಬು ಇರುತ್ತದೆ, ಆದರೆ ಮೊಲಕ್ಕೆ ಕೊಂಬು ಇರೋದೇ ಇಲ್ಲವೋ ಅದೇ ರೀತಿಯಾಗಿ ಅಧಿಕ ಮಾಸದಲ್ಲಿ ಯಾರು ಸ್ನಾನಾದಿಗಳು ಮಾಡೋದಿಲ್ಲ, ಪ್ರಾತಃ ಸ್ನಾನ ದಾನ ವ್ರತ ಇತ್ಯಾದಿಗಳು ಮಾಡೋದಿಲ್ಲ, ಅವರಿಗೆ ಸುಖ ಎಂಬುದು ಬರೋದೇ ಇಲ್ಲ. ಹೇಗೆ ಮೊಲಕ್ಕೆ ಕೊಂಬಿಲ್ಲವೋ ಅದೇ ರೀತಿಯಾಗಿ ಅವರಿಗೆ ಸುಖಾಂಬಾದು ಇರೋದೇ ಇಲ್ಲ ಹಾಗೆ ಅಂತ. ಅದರಿಂದ ನನಗೆ ಪ್ರಿಯವಾದ ಈ ಮಲಮಾಸವನ್ನು ಅದನ್ನು ತ್ಯಾಗ ಮಾಡುವವರು, ಅದನ್ನು ಪರಿತ್ಯಾಗ ಮಾಡುವವರು, ದಾನ ಧರ್ಮ ಇತ್ಯಾದಿಗಳು ಮಾಡದೇ ಇರುವವರು ಅವರು ಮೂರ್ಖರು. ಅದರಿಂದ ಅವರು ನರಕವನ್ನೇ ಹೊಂದುತ್ತಾರೆ ಹಾಗೆ ಅಂತ. 3 ವರ್ಷಕ್ಕೆ ಒಮ್ಮೆ ಬರತಕ್ಕದ್ದು ಈ ಪುರುಷೋತ್ತಮ ಮಾಸ. ಅಂತಹ ಮಾಸದಲ್ಲಿ ಧರ್ಮವನ್ನು ಮಾಡದೆ ಯಾರು ಇರ್ತಾರೆ ಅವರು ಕುಂಭೀಪಾಕ ಅಂತ ಒಂದು ನರಕ. ಗರುಡ ಪುರಾಣದಲ್ಲಿ ಅದರ ವಿಶೇಷ ವಿವರಣೆ ಇದೆ. ಕುಂಭೀಪಾಕ ಅಂದರೆ ಏನು ಹಾಗೆ ಅಂತಲ್ಲ, ಅಲ್ಲಿ ಅನೇಕ ಕ್ರಿಮಿಗಳು ಅವರನ್ನು ಕಚ್ತವಂತೆ. ಅಂತಹ ನರಕದಲ್ಲಿ ಅವರು ಹೋಗಿ ಬೀಳ್ತಾರೆ ಹಾಗೆ ಅಂತ ಇದೆ. ಅದರಿಂದ ಅಧಿಕ ಮಾಸ ಬಂದಿದೆ, ಅದನ್ನು ಯಾರೂ ಕೂಡ ತಪ್ಪಿಸ್ಕೋಬೇಡಿ. ಇದು ಮಹಾಯೋಗ ಇದು. ಹೇಗೆ ಗ್ರಹಣ ಬಂದರೆ ತಪ್ಪಿಸೋದಿಲ್ಲವೋ, ಸೂರ್ಯಗ್ರಹಣ ಚಂದ್ರಗ್ರಹಣ ಬಂದರೆ ನಿಯಮೇನ ಒಂದು ಗಾಯತ್ರಿ ಮಂತ್ರನಾರು ಹೇಗೆ ಜಪ ಮಾಡ್ತಾ ಇರ್ತೀವಿ, ಅದೇ ರೀತಿಯಾಗಿ ಪುರುಷೋತ್ತಮ ಅಂತ ಪರಮಾತ್ಮನ ನಾಮಸ್ಮರಣೆಯನ್ನಾದರೂ ಕನಿಷ್ಠ ನಾವು ಸತತವಾಗಿ ಈ ಮಾಸದಲ್ಲಿ ಮಾಡಿದರೆ ಮಹಾ ಅನುಗ್ರಹ ಇದೆ ಹಾಗೆ ಅಂತ. ಅವನಿಗೆ ಮಾತ್ರ ಇಲ್ಲ, ಅವನ ಮಡದಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಭಾರಿ ದುಃಖ ಇದೆ ಅಂತ. ಇದು ನೋಡಿ, ಇದು ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ಮಾಡಿದರೆ ಇಡೀ ಕುಲ ಉದ್ಧಾರ ಆಗಿಬಿಡುತ್ತದೆ, ಮಾಡದೇ ಇದ್ದರೆ ಇಡೀ ವಂಶ ಹಾಳಾಗುತ್ತದೆ ಹಾಗೆ. ಏನಪ್ಪ ಇಷ್ಟು ಎದುರಿಸ್ರ ಹಾಗೆ ಅಂತ ನಾವು ಭಯಪಡಬಾರ್ದು. ಈಗ ನೋಡಿ, ರೋಡಲ್ಲಿ ವೆಹಿಕಲಲ್ಲಿ ಹೋಗಬೇಕು ಅಂದರೆ ಹೆಲ್ಮೆಟ್ ಹಾಕ್ಕೊಳ್ಳದೆ ಹೋದರೆ ಫೈನ್ ಅಂತ ಹೇಳ್ತಾರೆ. ಅದೇನು ಹೆದರಿಸೋದು ಅಂತ ಹೇಳ್ತಾರಾ? ನೋಡಪ್ಪ ಹೆಲ್ಮೆಟ್ ಹಾಕ್ಕೊಂಡು ಹೋಗು, ಇಲ್ಲಿದ್ದರೆ ಫೈನ್ ಕಟ್ಟಬೇಕಾಗ್ತದೆ ಹಾಗಂತ ಯಾರಾவது ಹೇಳಿದರೆ ಅದು ಹೆದರಿಕೆನಾ? ಅದು ಹೆದರಿಸ್ತಾರೆ ಅಂತ ತಿಳ್ಕೊಬಾರ್ದು. ನಮ್ಮ ಸೇಫ್ಟಿಗೇ ಹೆಲ್ಮೆಟ್ ಇರೋದಲ್ವೇ? ಟ್ರಾಫಿಕ್ ಸಿಗ್ನಲ್ಸು ಅದನ್ನು ಸರಿಯಾಗಿ ಪಾಲನೆ ಮಾಡಿ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ. ಹೇಗೋ ಅದು ಮಾಡದೇ ಇದ್ದರೆ ಪನಿಷ್ಮೆಂಟ್ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ಇದೂ ಕೂಡ ಅಧಿಕ ಮಾಸದ ವ್ರತಾನುಷ್ಠಾನ ದಾನಗಳು, ದಾನ ಜಪ ಪ್ರತಿಯೊಂದೂ ಕೂಡ ಮಹಾಪುಣ್ಯದಾಯಕ. ಅದನ್ನು ಬಿಡಬೇಡಿ ಹಾಗೆ ಅಂತ. ಅದರಿಂದ ಗೊತ್ತಿಲ್ಲದೆ ಯಾರು ಪುರುಷೋತ್ತಮ ಮಾಸದಲ್ಲಿ ಯಾರು ಸತ್ಕರ್ಮಗಳನ್ನು ಮಾಡೋದಿಲ್ಲ ಅವ್ರು ಹೇಗೆ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ? ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಇದು ಬರೀ ಪುರುಷರು ಮಾತ್ರ ಮಾಡತಕ್ಕ ವ್ರತ ಅಲ್ಲ, ಅದು ಸ್ತ್ರೀಯರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಹೆಣ್ಣುಮಕ್ಕಳಿಗೆ ಮಂಗಳವನ್ನು ಕೊಡತಕ್ಕದ್ದು, ಸಂತಾನ ಭಾಗ್ಯವನ್ನು ತಂದು ಕೊಡತಕ್ಕದ್ದು. ಅಂಥವರು ಅದನ್ನು ಯಾರು ಬಯಸ್ತಾರೆ ಅವರು ಕೂಡ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಸ್ನಾನ ದಾನ ಪೂಜೆ ಇವುಗಳನ್ನು ಮಾಡಬೇಕು ಅಂತ ಪರಮಾತ್ಮ ಪುರುಷೋತ್ತಮ ವಿಷ್ಣುವಿಗೆ ಹೇಳ್ತಾ ಇದ್ದಾನೆ. ಇದು ಯಾರು ಈ ಮಾಸದಲ್ಲಿ ದಾನಾದಿಗಳನ್ನು ಮಾಡದೆ ಕಳೆಯುತ್ತಾರೆ ಅವರ ಜೊತೆಗೆ ಅವರಿಗೆ ಅನುಕೂಲವಾಗಿ ನಾನು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಪತಿ ಸುಖ ಸಿಕ್ಕೋದಿಲ್ಲ, ಇನ್ನು ಸಹೋದರರು ಮಕ್ಕಳು ಸಂಪತ್ತು
ಯಾವ ಸುಖವೂ ಅವರಿಗೆ ಕನಸಿನಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದರಲ್ಲಿ ಹೆಣ್ಣುಮಕ್ಕಳು ಕೂಡ ವಿಶೇಷವಾಗಿ ಇದನ್ನು ಮಾಡಬೇಕು ಅಂತ. ಅದರಿಂದ ಈ ಯಥಾಮತಿ ಯಥಾಶಕ್ತಿ ಅದಂತೂ ಇದ್ದೇ ಇದೆ. ನಮ್ಮ ಶಕ್ತಿಗೆ ಅನುಗುಣವಾಗಿ ದಾನಾದಿಗಳನ್ನು ಆ ಪುರುಷೋತ್ತಮ ಪ್ರೀತಿಗಾಗಿ ಮಾಡಬೇಕು. ವಿಶೇಷವಾಗಿ ಅಪೂಪದಾನ ಇತ್ಯಾದಿಗಳನ್ನು ಕೂಡ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಪುರುಷೋತ್ತಮ ಹೇಳ್ತಾ ಇದ್ದಾನೆ, ನನ್ನ ಆಜ್ಞೆಯಂತೆ ಯಾರು ಈ ಅಧಿಕ ಮಾಸವನ್ನು ಪೂಜೆ ಮಾಡ್ತಾರೆ ಅವರಿಗೆ ಮಹಾ ಅನುಗ್ರಹ ಇದೆ. ಎಲ್ಲ ಮಾಸಕ್ಕಿಂತಲೂ ಇದು ಶ್ರೇಷ್ಠ ಮಾಸ ಆಗಿದೆ ನೋಡಿ. ಅದಕ್ಕೆ 12 ಮಾಸದಲ್ಲಿ ಕೂಡ ಇಂಥ ಒಂದು ವೈಭವ ನಡೆಯೋದಿಲ್ಲ. ಅಧಿಕ ಮಾಸ ಬಂತು, ಎಲ್ಲ ಕಡೆ ನೋಡಿ ಆ ದಾನದ ಒಂದು ಹಿರಿಮೆ ಅದು ಕಂಡು ಬರ್ತಾ ಇದೆ. ಯಾಕೆ? ಪರಮಾತ್ಮನ ಆಜ್ಞೆ, ಪುರುಷೋತ್ತಮನ ಆಜ್ಞೆ ಅದು ಹಾಗೆ ಅಂತ. ಅದರಿಂದ ಪುರುಷೋತ್ತಮ ಹೇಳ್ತಾನೆ, ಸ್ವಾಮಿ ಇಷ್ಟ ಆಗಿದೆ, ವಿಷ್ಣು ಇಷ್ಟ ಆಗಿದೆ, ನೀನು ಇವನನ್ನು ಇನ್ನೂ ಕರೆದುಕೊಂಡು ಹೋಗಬಹುದು. ಇವನಿಗೆ ಮಹಾ ಅನುಗ್ರಹ ಆಗಿದೆ ಹಾಗೆ ಅಂತ ಪರಮಾತ್ಮ ಶ್ರೀಕೃಷ್ಣನೇ ತಮ್ಮ ಮುಖದಿಂದ ಆ ವಿಷ್ಣುವಿನ ಹತ್ರ ಈ ಮಲಮಾಸದ ಮೇಲೆ ಅಷ್ಟು ಅನುಗ್ರಹವನ್ನು ಮಾಡಿದ ಹಾಗೆ ಅಂತ. ಇಷ್ಟಾದ ಮೇಲೆ ವಿಷ್ಣುವು ಕೂಡ ಆ ಅಧಿಕ ಮಾಸ ದೇವತೆಯನ್ನು ಗರುಡನಲ್ಲಿ ಕುಡಿಸಿಕೊಂಡು ತಾನು ಕೂಡ ವೈಕುಂಠಕ್ಕೆ ವಾಪಸ್ ಬಂದ ಹಾಗೆ ಅಂತ. ಇಲ್ಲಿಗೆ 7ನೇ ಸರ್ಗ ಮುಗೀತದೆ. 8ನೇ ಸರ್ಗದಲ್ಲಿ ಸೂತರು ಹೇಳ್ತಾ ಇದ್ದಾರೆ, ನಾರದ ಕೃತವಾನ್ ಪ್ರಶ್ನಂ ಪುನರೇವ ತಪೋದನಾಹ. ಶೌನಕಾದಿ ಋಷಿಗಳೇ, ನಾರದರು ಮತ್ತೆ ಪ್ರಶ್ನೆ ಮಾಡಿದರಂತೆ ಬದರಿನಾರಾಯಣನ ಹತ್ರ. ಏನು ಮಾಡಿದರು ನಾರದರು ಪ್ರಶ್ನೆ? ಪ್ರಭು ಬದರಿನಾರಾಯಣ, ಆ ಸ್ವಾಮಿ ವಿಷ್ಣು ವೈಕುಂಠಕ್ಕೆ ಹೋದ ಮೇಲೆ ಏನಾಯಿತು? ಆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಗ ಪರಮಾತ್ಮ ಹೇಳ್ತಾನೆ, ಬದರಿನಾರಾಯಣ, ವಿಷ್ಣು ಅಥ ಶ್ರೀ ರುಕ್ಮಿಣೀನಾಥೋ ವೈಕುಂಠಂ ಗತವಾನ್ ಮುದಾ ತತ್ರ ಗತ್ವಾ ಅಧಿಮಾಸಂ ತಂ ವಾಸಯಾಮಾಸ ನಾರದ. ಇಷ್ಟಾದ ಮೇಲೆ ಪರಮಾತ್ಮ ಆ ವಿಷ್ಣು ವೈಕುಂಠಕ್ಕೆ ಹೋಗಿ ಅಧಿಕ ಮಾಸ ದೇವತೆ ಜೊತೆಗೆ ಕರೆದುಕೊಂಡು ಹೋಗಿ, ಅಧಿಕ ಮಾಸ ದೇವತೆ ಅಲ್ಲೇ ಇದ್ದರಂತೆ, ವಿಷ್ಣುವಿನ ಜೊತೆಗೆ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಮಾಸಾನಾಂ ಅಧಿಪೋ ಭೂತ್ವ ರಮತೆ ವಿಷ್ಣುನಾ ಸಹ ಅಂತ ಹೇಳ್ತಾ ಇದ್ದಾರೆ. ಆ ವೈಕುಂಠ ಅಧಿಕ ಮಾಸದ ದೇವತೆ ಎಲ್ಲಿ ಇದ್ದರು? ವಿಷ್ಣುವಿನ ಜೊತೆಗೆ ವೈಕುಂಠದಲ್ಲೇ ಇದ್ದರು ಅಂತ. ಹೇಗಿದ್ದರು? 12 ಮಾಸಕ್ಕೂ ಕೂಡ ರಾಜನಂತೆ ವಿಷ್ಣು ಭಕ್ತಿ ಮಾಡ್ತಾ ಅಲ್ಲೇ ಇದ್ದರು ಹಾಗೆ ಅಂತ. ಈ ರೀತಿಯಾಗಿ 12 ಮಾಸಗಳಲ್ಲಿ ಈ ಮಲಮಾಸ ಅಧಿಕ ಮಾಸ ಶ್ರೇಷ್ಠವಾದದ್ದನ್ನು ನೋಡಿ ಪರಮಾತ್ಮ ಮನಸ ಭಾರಿ ಸಂತೃಪ್ತನಾದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ತದನಂತರ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಪಾಂಡವರಿಗೆ ಏನು ಹೇಳಿದ ಹಾಗೆ ಅಂದರೆ, ಕೃಷ್ಣ ಎಲ್ಲಿ ಕಾಮ್ಯಕ ವನದಲ್ಲಿ ದ್ವಾಪರಯುಗದ ಕೊನೆಯಲ್ಲಿ ಕೃಷ್ಣಾವತಾರ ಆಗಿತ್ತಲ್ವ, ಆಗ ಕೃಷ್ಣ ಪಾಂಡವರಿಗೆ ಹೇಳ್ತಾ ಇದ್ದಾನಂತೆ, ಓ ರಾಜಶಾರ್ದೂಲ, ನೀವು ಯಾಕೆ ಕಾಡಿಗೆ ಬಂದಿದ್ದೀರಿ? ಈ ವಿಚಾರವನ್ನೆಲ್ಲ ಕೃಷ್ಣ ಪಾಂಡವರಿಗೆ ಹೇಳ್ತಾ ಇರೋದು. ಪಾಂಡವರು ಕಾಡಿಗೆ ಬರಬೇಕಾದ ಪ್ರಮೇಯ ಏನಿತ್ತು? ಇರಬಹುದು, ಒಂದು ರಾಜಸೂಯಾಗದ ಇದು ಜೂಜಾಟದಲ್ಲಿ ಸೋತರು, ದುರ್ಯೋಧನನ ಹತ್ರ ಪಣಕ್ಕೆ ಇಟ್ಟರು, ಅದರಿಂದ ಬಂದರು ಹಾಗೆ ಅಂತ. ಆದರೆ ಆ ಜೂಜಾಟದಲ್ಲಾದರೂ ಸೋಲ್ಬೇಕಾದ ಪ್ರಸಂಗ ಯಾಕೆ ಬಂತು? ಅವರ ಹಿಂದಿನ ಕರ್ಮ ಏನಾಗಿತ್ತು ಹಾಗೆ ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವು ಈ ಪುರುಷೋತ್ತಮ ಮಾಸವನ್ನು ನೀವು ತಿರಸ್ಕಾರ ಮಾಡಿದ್ದೀರಾ. ಅದರಿಂದ ಪಾಂಡವರೇ ನಿಮಗೆ ಇಂಥ ವನದಲ್ಲಿ ಇರಬೇಕಾದ ವನವಾಸ ಮಾಡತಕ್ಕ ಒಂದು ಪ್ರಸಂಗ ನಿಮಗೆ ಬರ್ತಾ ಇದೆ ಹಾಗೆ ಅಂತ. ಪಾಂಡವರೇ ಅಂದರೆ ಇಲ್ಲಿ ಯುಧಿಷ್ಠಿರ, ಅರ್ಜುನ ಇತ್ಯಾದಿಗಳನ್ನು ಇಟ್ಕೋಬೇಕು ಹೊರತು ಭೀಮಸೇನ ದೇವರನ್ನ ಇಲ್ಲಿ ಈ ಗುಂಪಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ ಹಾಗೆ ಅಂತ. ಉಳಿದ ಪಾಂಡವರು ಅಂತ ಇಟ್ಕೋಬೇಕು.
ಭಗವಂತನಿಗೆ ಅತಿ ಪ್ರಿಯವಾದ ಈ ಪುರುಷೋತ್ತಮ ಮಾಸ ವನವಾಸಿಗಳಾದ ನಿಮಗೆ ಗಮನಕ್ಕೆ ಬಂದಿಲ್ಲ. ಭೀಷ್ಮರು, ದ್ರೋಣರು, ಕರ್ಣ ಅವರಲ್ಲಿ ನಿಮಗೆ ಭಾರಿ ಭಯ ಇದೆ. ಅದರಿಂದ ನೀವು ಈ ಪುರುಷೋತ್ತಮ ಮಾಸವನ್ನು ನೀವು ಗಣನೆಗೆ ತಂದುಕೊಂಡಿಲ್ಲ, ಅದು ಬಂದು ಹೋದದ್ದು ಕೂಡ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪಾಂಡವರು ವನದಲ್ಲಿ ಇದ್ದಾಗ ಅಧಿಕ ಮಾಸ ಬಂದೋಗಿದೆ, ಅವರಿಗೆ ಗೊತ್ತೇ ಇಲ್ಲವಂತೆ. ಅದಕ್ಕೇನು ಕಾರಣ? ಭೀಷ್ಮರು, ದ್ರೋಣರು, ಕರ್ಣ ಅವರ ಮೇಲೆ ಇರತಕ್ಕ ಒಂದು ಭಯ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೃಷ್ಣದ್ವೈಪಾಯನರು ಅಂದರೆ ವೇದವ್ಯಾಸರಿಂದ ವಿದ್ಯೆಯನ್ನು ಪಡೆದು ಅರ್ಜುನ ಮಂತ್ರೋಪದೇಶಕ್ಕಾಗಿ ಇಂದ್ರಕೀಲ ಪರ್ವತಕ್ಕೆ ಅಂತ ಹೋಗ್ತಾನೆ. ಅವನ ಪರಿತ್ಯಾಗದಿಂದ ನೀವು ಪುರುಷೋತ್ತಮ ಮಾಸವನ್ನು ನೀವು ಸ್ಮರಿಸ್ತಾ ಇಲ್ಲ, ಹಾಗೆ ಅಂತ ಯುಧಿಷ್ಠಿರನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದರಿಂದ ಏನು ಮಾಡಬೇಕು ಈಗ? ಕೃಷ್ಣ ಹೇಳ್ತಾ ಇದ್ದಾನೆ, ಯುಧಿಷ್ಠಿರ, ಇನ್ನು ಮುಂದಾದರೂ ನೀನು ಅಧಿಕ ಮಾಸ ಈ ವಿಧಿಯನ್ನು ನೀನು ಆಚರಣೆ ಮಾಡು, ಹಾಗೆ ಅಂತ. ಮನುಷ್ಯರಿಗೆ ಇದು ಕಡ್ಡಾಯವಾದ ವಿಧಿ, ಅದು ಸದಾ ಇರುತ್ತದೆ. ಅದು ಮಾಡದೇ ಇದ್ದವ ಅದನ್ನು ಮಾಡದೇ ಇದ್ದವ ಅದರ ಫಲವನ್ನು ನಿಶ್ಚಯವಾಗಿ ಅನುಭವಿಸಲೇಬೇಕು, ಹಾಗೆ ಅಂತ. ಏಕಾದಶಿ ವ್ರತ ಮಾಡದೇ ಇದ್ದವರು ಅದರ ಫಲವನ್ನು ಹೇಗೆ ಅನುಭವಿಸಲೇಬೇಕು, ಅಧಿಕ ಮಾಸದ ವ್ರತ ಆಚರಣೆ ಮಾಡದೇ ಇದ್ದವರು ಅದರ ಫಲವನ್ನು ಅನುಭವಿಸಲೇಬೇಕು, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸುಖ, ದುಃಖ, ಭಯ ಎಲ್ಲವೂ ಕೂಡ ಅವರವರ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಬರುತ್ತದೆ. ಅದನ್ನು ವಿಧಿ ಅಂತ ಹೇಳ್ತೀವಿ. ವಿಧಿಗೆ ತಕ್ಕಂತೆ ಇದು ನಡೀತದೆ, ಹಾಗೆ ಅಂತ. ತದನಂತರ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಅತಃ ಪರಂ ಪ್ರವಕ್ಷ್ಯಾಮಿ ಭವತಾಂ ದುಃಖ ಕಾರಣಂ ಸೇತಿಹಾಸಂ ಮಹಾರಾಜ ಶ್ರೂಯತಾಂ ಮನ್ಮುಖಾದಹೋ. ಇನ್ನು ಮುಂದೆ ನೀವು ಯಾಕೆ ಈ ದುಃಖವನ್ನು ಪಡ್ತಾ ಇದ್ದೀರಿ? ದ್ರೌಪದಿ ದೇವಿಗೆ ಅವರಿಗೆ ಯಾಕೆ ಅಂತ ದುಃಖ ಬಂತು? ಪಾಂಚಾಲೀಯಂ ಮಹಾಭಾಗ ಪೂರ್ವಜನ್ಮನಿ ಸುಂದರಿ ಮೇಧಾವಿ ದ್ವಿಜಮುಖ್ಯಸ್ಯ ಪುತ್ರಿ ಜಾತ ಸುಮಧ್ಯಮ, ಹಾಗೆ ಅಂತ. ಹಿಂದೆ ದ್ರೌಪದಿ ದೇವಿಗೆ ಅನೇಕ ಜನ್ಮಗಳು ಬಂದಿದೆ ಹಿಂದೆ. ಅದರಲ್ಲಿ ಮೇಧಾವಿ ಅಂತ ಒಂದು ಮೇಧಾವಿ ಋಷಿಗಳು ಅವರ ಮಗಳಾಗಿ ವಿಪ್ರಕನ್ಯಾ ಅಂತ ಅವರಿಗೆ ಹೆಸರು ಬರ್ತದೆ. ಆ ಹೆಸರಿನಿಂದ ಅವರು ಹುಟ್ಟಿದ್ದಾರೆ, ಮೇಧಾವಿ ಋಷಿಗಳ ಮಗಳಾಗಿ. ಕಾಲೇನ ಗಚ್ಚತಾರಾಜನ್ ಸಂಜಾತ ದಶವಾರ್ಷಿಕಿ ರೂಪಲಾವಣ್ಯ ಲಲಿತಾ ನಯನಾಬ್ಜ ಶಾಲಿನಿ. ಅವಳು 10 ವರ್ಷ ಆದಾಗ ಅವಳಿಗೆ ಒಳ್ಳೆಯ ರೂಪ, ಲಾವಣ್ಯ ಎಲ್ಲವೂ ಬಂತು. ಕಮಲದಂಥ ಕಣ್ಣುಗಳು ಉಳ್ಳವಳಾಗದಳು ಅಂತ ಶೋಭಿಸ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಚಾತುರ್ಯ ಗುಣಸಂಪನ್ನ, ಒಳ್ಳೆ ಬುದ್ಧಿವಂತಿಕೆ ಇತ್ತಂತೆ. ಈ ರೀತಿಯಾಗಿ ಮೇಧಾವಿ ಋಷಿಗಳಿಗೆ ಒಬ್ಬರೇ ಮಗಳಾಗಿ ಇದ್ದರು ಆ ವಿಪ್ರಕನ್ಯಾ ಅಂತ ಹೇಳ್ತಾರೆ. ಒಳ್ಳೆ ಚಾತುರ್ಯ, ಚತುರ ಗುಣಸುಂದರಿ ಅಂತ, ಒಳ್ಳೆ ಗುಣವತಿಯಾಗಿದ್ದಳು, ಒಳ್ಳೆ ಸೌಂದರ್ಯ ಭರಿತಲಾಗಿದ್ದರು ಅಂತ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮೇಧಾವಿ ಋಷಿಗಳು ಅವಳನ್ನು ತನ್ನ ಮಗ ಅಂತಲೇ ಭಾವಿಸ್ತಾ ಇದ್ದರಂತೆ. ಎಂದಿಗೂ ಕೂಡ ಅವಳನ್ನು ಅವಹೇಳನ ಮಾಡಿಲ್ಲ. ಮತ್ತು ಸಾಹಿತ್ಯ ಶಾಸ್ತ್ರದಲ್ಲಿ ಮತ್ತು ನೀತಿಶಾಸ್ತ್ರದಲ್ಲಿ ತುಂಬ ನೈಪುಣ್ಯತೆ ಇತ್ತಂತೆ ಆ ಮೇಧಾವಿ ಋಷಿಗಳ ಮಗಳಿಗೆ. ಆದರೆ ತನ್ಮಾತಾ ಸ್ವರ್ಗತಾ ಪೂರ್ವಂ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವಳ ತಾಯಿ ಅಂದರೆ ಮೇಧಾವಿ ಋಷಿಗಳ ಮಡದಿ ಅವರು ತೀರಿ ಹೋಗಿದ್ದರು. ಅದರಿಂದ ಆ ಮೇಧಾವಿ ಋಷಿಗಳ ಮಗಳು
ಅವರಿಗೆ ತಾಯಿಯ ಜೊತೆಗೆ ಇರುವ ಒಂದು ಭಾಗ್ಯ ಸಿಗಲಿಲ್ಲ ಹಾಗೆ ಅಂತ, ತಂದೆ ಜೊತೆಗೆ ಅವರು ಚೆನ್ನಾಗಿ ಬೆಳೆದರು ಹಾಗೆ ಅಂತ. ಪಾರ್ಶ್ವಸ್ಥಾಲಿ ಸುಖಂ ದೃಷ್ಟ್ವಾ ಪುತ್ರಪೌತ್ರ ಸುಖಸ್ಪೃಹ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅವರು ಬೆಳೀತಾ ಬೆಳೀತಾ ಅವರ ಗೆಳೆಯರೆಲ್ಲ ಇದ್ದರು, ಅವ್ರ ಗೆಳೆಯರಿಗೆಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗ್ತಾ ಇರೋದನ್ನು ಅವರು ನೋಡ್ತಾ ಇದ್ದಾರೆ. ಆದರೆ ತನಗೆ ಮಾತ್ರ ಮದುವೆನೇ ಆಗಲಿಲ್ಲ, ಕನ್ಯೆಯಾಗಿ ಇಲ್ಲ. ಅದಲ್ಲದೆ ವಿಪ್ರಕನ್ಯಾ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ತರ್ಕಯಂತಿ ತದಾ ಬಾಲ ಮಾಮೇ ವಂಶ ಕಥಂ ಭವೇತ್. ಅವರು ಯೋಚನೆ ಮಾಡಿದರಂತೆ ಆ ವಿಪ್ರಕನ್ಯೆ, ತಾನು ಹೇಗೆ ಸಂತಾನವನ್ನು ಪಡೆಯೋದು ಹಾಗೆ ಅಂತ. ಗುಣಭರಿತನಾದ ಅದೃಷ್ಟಶಾಲಿಯಾದ ಸುಖವನ್ನು ಕೊಡತಕ್ಕ ಸಂತಾನವನ್ನು ಕೊಡತಕ್ಕ ಆ ಪತಿ ಮಕ್ಕಳು ಅವರೆಲ್ಲ ನನಗೆ ಹೇಗೆ ಸಿಕ್ಕಾರು ಹಾಗೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದರಂತೆ. ಏವಂ ಮನೋರಥಂ ಚಕ್ರೇ ದೈವೇನ ಧ್ವಂಸಿತಂ ಪುರ. ಹಿಂದೆ ಒಂದು ಬಾರಿ ಕೂಡಿ ಬಂದಿತ್ತು, ಮದುವೆ ಆಗುವ ಸಂದರ್ಭ ಇತ್ತು, ಆದರೆ ಅದು ವಿಧಿವಶದಿಂದ ಅದು ನಿಂತೋಯಿತು. ಅದರಿಂದ ಯಾವ ದೇವತೆಯನ್ನು ಉಪಾಸನೆ ಮಾಡಿದರೆ ನನಗೆ ಈ ವಿವಾಹ ಪ್ರಾಪ್ತಿ ಸಂತಾನ ಪ್ರಾಪ್ತಿ ಆಗೋದು ಅಂತ ಆ ವಿಪ್ರಕನ್ಯೆ ಯೋಚನೆ ಮಾಡ್ತಾ ಇದ್ದರು. ಯಾವ ಋಷಿಗಳನ್ನು ಶರಣು ಹೋಗಬೇಕು, ಯಾವ ತೀರ್ಥ ಸೇವನೆ ಮಾಡಬೇಕು, ಮಾಡಿದರೆ ನನ್ನ ಮನೋರಥ ಪೂರ್ಣವಾಗುತ್ತದೆ, ನನ್ನ ಅದೃಷ್ಟ ಹೀಗೆ ನನ್ನ ಭಾಗ್ಯ ಇದು ಮಂದವಾಗಿ ಇದಲ್ಲ ಹಾಗೆ ಅಂತ ಅವಳು ಚಿಂತೆ ಮಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಪಂಡಿತೋಪಿ ಪಿತಾ ಮೂಢ ಮಮ ಭಾಗ್ಯವಶಾತಹೋ. ಯದ್ಯಪಿ ನನ್ನ ತಂದೆ ಮೇಧಾವಿ ಋಷಿಗಳು ಭಾರಿ ಪಂಡಿತರು, ಆದರೆ ನನ್ನ ಒಂದು ದೌರ್ಭಾಗ್ಯ ಅವರು ಮೂಢರಾಗಿದ್ದಾರೆ ಹಾಗೆ ಅಂತ ತಿಳಿದರು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ವಿವಾಹ ಕಾಲೇ ಸಂಪ್ರಾಪ್ತೆ ನದತ್ತ ಸದೃಶೇ ವರೆ. ವಿವಾಹ ಕಾಲ ಬಂದಾಗಲೂ ಕೂಡ ನನಗೆ ಸದೃಶವಾದ ವರನಿಗೆ ನನ್ನನ್ನು ಕನ್ಯಾದಾನ ಮಾಡದೇ ಇದ್ದಾರೆ ಹಾಗೆ ಅಂತ. ನಾನು ಸಖಿಯರ ಜೊತೆಗೆ ಇದ್ದೇನೆ, ಅವರೆಲ್ಲ ನೋಡಿದರೆ ಸುಖವಾಗಿದ್ದಾರೆ, ಆದರೆ ನನಗೆ ಮಾತ್ರ ಆ ಪತಿಯಿಂದ ಬರತಕ್ಕ ಸುಖ ಅದು ಸಿಗ್ತಾ ಇಲ್ಲ ಹಾಗೆ ಅಂತ ನಾನು ಏನು ತಪ್ಪು ಮಾಡಿದ್ದೇನೋ, ನನ್ನ ತಾಯಿಯೂ ಕೂಡ ಇಲ್ಲ ಹೇಳಿಕೊಂಡು ಹೇಳಲಿಕ್ಕೆ, ಅದರಿಂದ ತುಂಬ ದುಃಖ ಪಡ್ತಾ ಅವರು ಇದ್ದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅವರ ತಂದೆಯಾದ ಮೇಧಾವಿ ಋಷಿಗಳು ಕೂಡ ಕನ್ಯಾದಾನ ಮಾಡುವುದಕ್ಕಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಬಂದರಂತೆ. ಕನ್ಯಾದಾನ ನಿಮಿತ್ತಂಚ ವಿಚಿನ್ವನ್ ಸದೃಶಂ ವರಂ ತಾದೃಶಂ ವರಂ ಅಪ್ರಾಪ್ಯ ನಿರಾಶಸ್ವ ಮನೋರಥೆ. ಎಲ್ಲ ಕಡೆ ಸುತ್ತಿ ಬಂದರೂ ಕೂಡ ತನ್ನ ಮಗಳಿಗೆ ಸದೃಶವಾದ ವರ ಅವರಿಗೆ ಸಿಗ್ತಾನೇ ಇಲ್ಲ. ನೋಡಿ, ಇದೆಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ನಾವು ಓದಬೇಕು. ಅದು ಇಳಿದಿದ್ದರೆ ಇದು ಅರ್ಥನೇ ಆಗೋದಿಲ್ಲ. ಯಾಕೆ ಅವಳು ಕನ್ಯೆಯಾಗೇ ಇದ್ದಳು, ಯಾಕೆ ಇಷ್ಟು ಹುಡುಕಿದರೂ ಕೂಡ ವರ ಸಿಗ್ತಾ ಇಲ್ಲ ಹಾಗೆಂದರೆ, ಇವರು ಯಾರು ಇವರು ಹಾಗೆಂದರೆ ವಿಪ್ರಕನ್ಯೆ ಹಾಗೆಂತೆಲ್ಲ ನಾವು ನೋಡ್ತೀವಲ್ಲ, ಯಾರು ಇವರು ಹಾಗೆಂದರೆ ಅವರಲ್ಲಿ 4 ದೇವತೆಗಳು ಇದ್ದಾರೆ. ಅರ್ಜುನನ ಹೆಂಡತಿ ಶಚಿದೇವಿ, ಶಿವನ ಮಡದಿ ಪಾರ್ವತಿ, ಇಂದ್ರನ ಮಡದಿ ಶಚಿ, ಯಮನ ಮಡದಿ ಶ್ಯಾಮಳ, ಅಶ್ವಿನಿ ದೇವತೆಗಳ ಮಡದಿ ಉಷಾ. ಈ 4 ಜನರು. ಆ 4 ಜನರು ಏನು ಮಾಡಿದರಂತೆ, ಒಂದು ಬಾರಿ ಬ್ರಹ್ಮದೇವರ ಮುಂದೆ ಏನೋ ಚೇಷ್ಟೆ ಮಾಡಿದರಂತೆ. ಇಬ್ಬರು ಒಂದೇ ಶರೀರದಲ್ಲಿ ಬಂದು ನಾವು ಯಾರು ಹಾಗೆ ಅಂತ ಕೇಳಿದ್ದಾರೆ. ಬ್ರಹ್ಮದೇವರಿಗೆ ಗೊತ್ತಿಲ್ಲದೆ ಇರುತ್ತದಾ, ಸುಮ್ಮನೆ ಆಗಿಬಿಟ್ಟು. ಮತ್ತು ಇನ್ನೊಂದು ಬಾರಿ ತಮ್ಮ ಪತಿಯರ ಜೊತೆಗೆ ಇರುವಾಗ, ಬ್ರಹ್ಮದೇವರ ಜೊತೆಗೆ ಇರುವಾಗ, ತಮ್ಮ ಪತಿಯರ ಜೊತೆಗೆ ಈ ಸ್ತ್ರೀಯರೆಲ್ಲ ಇರುವಾಗ ಅಲ್ಲೂ ಕೂಡ ಏನೋ ಚೇಷ್ಟೆಯನ್ನು ಮಾಡಿದ್ದಾರೆ. ಆಗ ಬ್ರಹ್ಮದೇವರು ಶಾಪ ಕೊಟ್ರಂತೆ, ನೀವು 4 ಬಾರಿ ಭೂಮಿಯಲ್ಲಿ ಹುಟ್ಟ್ರಿ, ನಿಮಗೆ ನಿಮ್ಮ ಪತಿಯ ವಿಯೋಗ ಆಗಲಿ ಹಾಗೆ ಅಂತ. ನೋಡಿ, ದೊಡ್ಡವರಿಗೆ ಮಾಡಿದ ಅಪರಾಧ 3 ಜನ್ಮದಲ್ಲೂ ನಿಮಗೆ ಪತಿಯ ವಿಯೋಗ ಆಗಲಿ ಹಾಗೆ ಅಂತ ವರ ಕೊಟ್ಟಿದ್ದರು. 4ನೇ ಜನ್ಮದಲ್ಲಿ ಪರಪುರುಷರ ಸಂಘ ಆಗಲಿ ಅಂತ ಶಾಪ ಕೊಟ್ಟುಬಿಟ್ರು. ಯಾಕೆ ಪತಿ ಜೊತೆಗೆ ಸೇರಿತಾನೆ ನೀವು ಹಾವಭಾವಗಳನ್ನೆಲ್ಲ ಮಾಡಿದ್ದು, ಅದರಿಂದ ನಿಮ್ಮ ಪತಿ ನಿಮ್ಮಿಂದ ದೂರ ಆಗಲಿ. ಯದ್ಯಪಿ ದೇವತೆಗಳಿಗೆ ನಿಯತ ಪತಿ ಪತ್ನಿಯರು ಅಂತ ಸಂಬಂಧ ಇದೆ, ತಮ್ಮ ಪತಿ ಜೊತೆಗೆ ಅವರು ಇರ್ತಾರೆ. ಆದರೆ ಬ್ರಹ್ಮದೇವರಿಗೆ ಮಾಡಿದ ಅಪಚಾರ, ದೊಡ್ಡವರಿಗೆ ಮಾಡಿದ ಅಪಚಾರ, ಅದು ಏನಾಯಿತು, 3 ಜನ್ಮ ಮೊದಲು ಹುಟ್ಟಬೇಕಾದ ಬಂತು, ಭೂಮಿಯಲ್ಲಿ ಹುಟ್ಟಬೇಕಾದ, ಅದೇ ದೊಡ್ಡ ನರಕ, ಭೂಮಿಯಲ್ಲಿ ಹುಟ್ಟಬೇಕಾದ ಪ್ರಸಂಗ ಬಂತು.
ಹುಟ್ಟಿದಾಗಲೂ ಕೂಡ ಪತಿ ಸಿಗ್ತಾ ಇಲ್ಲ, ಮತ್ತು 4ನೇ ಜನ್ಮದಲ್ಲಿ ಪರಪುರುಷರ ಸಂಘ ಅಂತ ಇಷ್ಟು ಅವರಿಗೆ ಆ ಶಾಪ ಬಂದಿತ್ತು. ಹಾಗೆ ನೋಡಿ, ಅವರೇ ಹುಟ್ಟಿದ್ದು ವಿಪ್ರಕನ್ಯೆಯಾಗಿ. ಆ 4 ಜನರು ಕೂಡ ದೇವತೆಗಳು ಕೂಡ ಸೇರಿ ಹುಟ್ಟಿದವರೇ ವಿಪ್ರಕನ್ಯೆ ಹಾಗೆ ಮೇಧಾವಿ ಋಷಿಗಳ ಮಗಳಾಗಿ ಹುಟ್ಟುತ್ತಾ ಇದ್ದಾರೆ. ಅದರಿಂದ ಏನಾಯಿತು, ಅವರಿಗೆ ಎಷ್ಟು ಹುಡುಕಿದರೂ ಕೂಡ ಅವರಿಗೆ ಪತಿಯೇ ಸಿಗ್ತಾ ಇಲ್ಲ. ಕಾರಣ ಏನು? ಬ್ರಹ್ಮದೇವರಿಗೆ ಮಾಡಿದ ಅಪಚಾರ ಅದು. ಹಾಗೆ ಅಂತ ನೋಡಿ, ದೊಡ್ಡವರಿಗೆ ಮಾಡಿದ ಅಪಚಾರ ಜನ್ಮ ಜನ್ಮಗಳಲ್ಲಿ ನಮ್ಮನ್ನು ಹುಟ್ಟಿಸ್ಕೊಂಡು ಬರ್ತಾ ಇದೆ ಹಾಗೆಂಬ ಅದಕ್ಕೆ ಇದೇ ದೊಡ್ಡ ನಿದರ್ಶನ. ಅದು ದೇವತಾಯಿಗಳಾದರೂ ಕೂಡ ಹಾಗೇ ಇರುತ್ತದೆ ಹಾಗೆ ಅಂತ. ಅದರಿಂದ ಮೇಧಾವಿ ಋಷಿಗಳು ಎಲ್ಲ ಕಡೆ ಹುಡುಕಿ ಬರ್ತಾರೆ, ಎಷ್ಟು ಹುಡುಕಿದರೂ ಕೂಡ ಅವರಿಗೆ ವರ ಸಿಗ್ತಾನೇ ಇಲ್ಲ ಹಾಗೆ ಅಂತ. ಇದ್ದಕ್ಕಿದ್ದಾಗಿ ಏನಾಯಿತು, ಅವರಿಗೆ ಭಾರಿ ಜ್ವರ ಬಂದೋಯ್ತಂತೆ. ಮೇಧಾವಿ ಋಷಿಗಳಿಗೆ ಸುತ್ತಿ ಆ ಮನಸ್ಸಿಗೆಲ್ಲಿ ವ್ಯಥೆ, ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಮತ್ತು ಓಡಾಡಿ ಬಂದ ಆಯಾಸ, ಎಲ್ಲ ಕಡೆ ತಿರುಗಾಡಿ ಬಂದರು, ಮಗಳಿಗೆ ವರ ಬೇಕು ಹಾಗೆ ಅಂತ, ಸಿಗ್ತಾ ಇಲ್ಲ. ಅದರಿಂದ ಅವರು ಮೂರ್ಛಿತರಾಗಿ ಕೆಳಗೆ ಬಿದ್ದರು. ಮತ್ತು ಸ್ವಲ್ಪ ದಿವಸನಲ್ಲಿ ಅವರು ಮರಣವನ್ನು ಕೂಡ ಹೊಂದಿದ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮೇಧಾವಿ ಋಷಿಗಳ ಮರಣ ಆಯಿತು. ಆಗ ಆ ಕನ್ಯೆ ಜೋರಾಗಿ ಅಳ್ತಾ ಇದ್ದಾರೆ. ನೋಡಿ, ಆ ಮೇಧಾವಿ ಋಷಿಗಳು ಸಾಯುವ ಸಂದರ್ಭದಲ್ಲಿ ಹೇಗೆ ದೇಹ ಬಿಟ್ಟರು ಅಂದರೆ, ಸಸ್ಮಾರ ಶ್ರೀಹರಿಂ ತೂರ್ಣಂ ಮೇಧಾವಿ ಪುರುಷೋತ್ತಮಂ ಇಂದೀವರ ದಲಶ್ಯಾಮಂ ತ್ರಿಶ್ರ ಲಲಿತಾಕೃತಿಂ ಹಾಗೆ ಅಂತ. ಕಮಲದಂಥ ಕಣ್ಣುಗಳುಳ್ಳ, ಆ ಹಣೆಯಲ್ಲಿ 3 ಹೊಟ್ಟೆಯಲ್ಲೂ ಕೂಡ 3 ಗೆರೆಗಳು ಇರತಕ್ಕ, ಮತ್ತು ಆ ಪುರುಷೋತ್ತಮ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾ, ಪರಮಾತ್ಮನ ಧ್ಯಾನ ಮಾಡ್ತಾ, ರಾಧೇಶಂ ರಾಧಾರಮಣಂ ರಾಸೇಶಂ ರಾಧಾರಮಣಂ ಪ್ರಚಂಡ ದೋರ್ದಂಡ ದೂರಾಹತ ನಿರ್ಜರಾರೆ ಅತ್ಯುಗ್ರ ದಾವಾನಲ ಪಾನಕರ್ತಃ ಕುಮಾರಿಕೋತ್ತಾರಿತ ವಸ್ತ್ರಹರ್ತಃ. ರಾಸಲೀಲೆಯ ಸ್ವಾಮಿಯೇ, ರಾಧಾರಮಣನೇ, ನಿನ್ನ ಸಾಮರ್ಥ್ಯದಿಂದ ಎಲ್ಲ ಶತ್ರುಗಳನ್ನು ದೂರ ಮಾಡತಕ್ಕವನೇ, ಆ ಕಾಡಿಗಿಚ್ಚನ್ನು ಪಾನ ಮಾಡಿದವನೇ, ಗೋಪಿಯರಿಗೆ ವಸ್ತ್ರಾಭರಣವನ್ನು ಮಾಡಿ ಅವರನ್ನು ಅನುಗ್ರಹ ಮಾಡಿ ವಸ್ತ್ರಗಳನ್ನು ಕೊಟ್ಟವನೇ, ಕೃಷ್ಣ ಗೋವಿಂದ ಹರೇ ಮುರಾರೇ ರಾಧೇಶ ದಾಮೋದರ ದೀನನಾಥ, ನನ್ನನ್ನು ರಕ್ಷಣೆ ಮಾಡು ಹಾಗೆ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವರು ದೇಹವನ್ನು ಬಿಟ್ಟರು. ಆ ಸಂದರ್ಭದಲ್ಲಿ ಆ ಭಗವಂತನ ದೂತರು ಬರ್ತಾ ಇದ್ದಾರೆ, ಬಂದು ವೈಕುಂಠದಿಂದ ಬರ್ತಾರೆ. ಅವರು ಆ ಮೇಧಾವಿ ಋಷಿಗಳನ್ನು ಕೈ ಹಿಡಿದು ಪರಮಾತ್ಮನ ಪಾದದಲ್ಲಿ ಸೇರಿಸ್ತಾರೆ ಹಾಗೆ ಅಂತ. ಇತ್ತ ಮೇಧಾವಿ ಋಷಿಗಳನ್ನು ಕಳ್ಕೊಂಡು ಆ ಕನ್ಯೆ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ. ತನ್ನ ತಂದೆಯ ಶವವನ್ನು ತೊಡೆ ಮೇಲೆ ಇಟ್ಟುಕೊಂಡು ಅಳ್ತಾ ಇದ್ದಾರೆ. ಹೇಗೆ ಒಂದು ಹದ್ದು ದೀರ್ಘಕಾಲ ದುಃಖ ಪಡ್ತಾ ಇರ್ತದೋ ಅದೇ ರೀತಿಯಾಗಿ ತಂದೆ ಇದ್ದಾರೆ ಅಂತ ಅನಿಸ್ಕೊಂಡು ದುಃಖ ಪಡ್ತಾ ಅನೇಕ ಮಾತುಗಳನ್ನು ಆಡ್ತಾ ಇದ್ದಾರೆ. ತಂದೆ ಕೃಪಾ ಸಿಂಧು ನೀನು, ನಿನ್ನ ಪುತ್ರಿಗೆ ಸಂತೋಷವನ್ನು ಕೊಟ್ಟವರು, ಯಾಕೆ ನನ್ನನ್ನು ಬಿಟ್ಟು ವೈಕುಂಠಕ್ಕೆ ಹೋದಿ? ತಂದೆ ಇಲ್ಲದೆ ನನ್ನನ್ನು ಯಾರು ಕಾಪಾಡುತ್ತಾರೆ? ನನಗೆ ಸಹೋದರ, ಬಂಧು ಬಾಂಧವರು, ತಾಯಿ ಯಾರೂ ಇಲ್ಲ. ನನಗೆ ಬಟ್ಟೆ ಊಟ ಇದನ್ನೆಲ್ಲ ಕೊಟ್ಟು ಯಾರು ನನ್ನನ್ನು ರಕ್ಷಣೆ ಮಾಡೋರು? ವೇದಘೋಷ ಇಲ್ಲ, ಈಗ ಈ ಜನ ಇಲ್ಲದೇ ಇರತಕ್ಕ ಈ ವನದಲ್ಲಿ ನಾನು ಒಬ್ಬಳೇ ಹೇಗೆ ಇರೋದು? ಮುನಿಶ್ರೇಷ್ಠ, ನಾನು ಕೂಡ ಪ್ರಾಣವನ್ನು ಬಿಡ್ತೇನೆ, ನಾನು ಬಾಳೋದರಲ್ಲಿ ಏನು ಉಪಯೋಗ ಇದೆ ಹಾಗೆ ಅಂತ ಆ ಕನ್ಯೆಯು ಕೂಡ ಚಿಂತನೆ ಮಾಡಿದರು ಹಾಗೆ ಅಂತ ಹೇಳ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದರು. ತಂದೆ ಮಾತಾಡು, ಯಾಕೆ ಮೌನವಾಗಿದ್ದೀರಿ? ಯಾಕೆ ಎಷ್ಟು ದೀರ್ಘಕಾಲ ನಿದ್ರೆಯನ್ನು ಮಾಡ್ತಾ ಇದ್ದೀರಿ? ಎದ್ದೇಳಿ ಹಾಗೆ ಅಂತ ನಾನಾ ವಿಧವಾದ ದುಃಖದಿಂದ ಅವರು ಪ್ರಲಾಪವನ್ನು ಮಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಆ ದುಃಖದ ಧ್ವನಿ, ಹೆಣ್ಣು ಮಗಳ ದುಃಖದ ಧ್ವನಿಯನ್ನು ಕೇಳಿ ಆ ವನದಲ್ಲಿ ಇದ್ದ ಅನೇಕ ಬ್ರಾಹ್ಮಣರು ಅವರೆಲ್ಲ ಅಲ್ಲಿ ಬಂದರಂತೆ. ಯಾರು ಅಳ್ತಾ ಇರೋದು ಹಾಗೆ ಅಂತ ನೋಡಿದರೆ ಈ ಕನ್ಯೆ ಅಳ್ತಾ ಇದ್ದಾಳೆ. ಮೇಧಾವಿ ಋಷಿಗಳು ದೇಹ ಬಿಟ್ಟಿದ್ದಾರೆ. ಅದರಿಂದ ಆ ಋಷಿಗಳು ಕೂಡ ನೋಡಿ, ಸಂಮೃದು ಸರ್ವೇ ಮುನಯಃ, ಆ ಋಷಿಗಳಿಗೂ ಕೂಡ ಕಣ್ಣಲ್ಲಿ ನೀರು ಬಂತಂತೆ ಮೇಧಾವಿ ಋಷಿಗಳ ಆ ಪರಿಸ್ಥಿತಿಯನ್ನು ನೋಡಿ ಹಾಗೆ ಅಂತ. ತದನಂತರ ಆ ಅಲ್ಲಿ ಒಂದು ಶಿವ ಮಂದಿರ ಇತ್ತು, ಅದರ ಹತ್ರ ಒಂದು ಸ್ಮಶಾನ ಇತ್ತು.
ಆ ಸ್ಮಶಾನದಲ್ಲಿ ಕಟ್ಟಿಗೆಗಳನ್ನೆಲ್ಲ ಜೋಡಿಸಿ ಅಂತ್ಯೇಷ್ಟಂ ವಿಧಿನಾ ಕೃತ್ವ ತೇದಹನ್ ಕಾಷ್ಟವೇಷ್ಟಿತಂ ಅಂತ ಹೇಳ್ತಾರೆ. ಆ ಮೇಧಾವಿ ಋಷಿಗಳ ಅಂತಿಮ ಸಂಸ್ಕಾರವನ್ನು ಅವರು ಮಾಡಿದರು ಹಾಗೆ ಅಂತ, ಋಷಿಗಳೇ ಮಾಡಿದರಂತೆ. ಮತ್ತು ತತ್ ಕಾರ್ಯ ಎಲ್ಲ ಆದ ಮೇಲೆ ಆ ಋಷಿಗಳು ಆ ಕನ್ಯೆಗೆ ಸಾಂತ್ವನವನ್ನು ಮಾಡಿದರು. ಸಾಂತ್ವನವನ್ನು ಮಾಡಿ ತಮ್ಮ ತಮ್ಮ ಆಶ್ರಮಕ್ಕೆ ಅವರೆಲ್ಲ ಹೋದರು. ಮನಸ್ಸಲ್ಲಿ ಧೈರ್ಯವನ್ನು ತಂದುಕೊಂಡು ಆ ಕನ್ಯೆಯೂ ಕೂಡ ತನ್ನಿಂದ ಆದಷ್ಟು ಖರ್ಚುಗಳನ್ನು ಮಾಡಿ ಅದೇನೇನು ದಾನಾದಿಗಳು ಮಾಡಬೇಕೋ ಆ ತಂದೆಗೆ ಆ ಅಂತಿಮ ಔರ್ಧ್ವ ದೈಹಿಕ ಕ್ರಿಯೆ ಅಂತ ಏನಿದೆ ಅದೆಲ್ಲವನ್ನು ಕೂಡ ಆ ಕನ್ಯೆ ಮಾಡಿದರು ಹಾಗೆ ಅಂತ ಮಾಡಿ ತಪೋವನದಲ್ಲೇ ವಾಸ ಮಾಡ್ತಾ ಇದ್ದರು. ತಂದೆಯ ವಿಯೋಗ ಅದು ದುಃಖ ಎನ್ನತಕ್ಕದ್ದು ಬೆಂಕಿಯಂತೆ ಕಾಡ್ತಾ ಇತ್ತಂತೆ, ಸುಡ್ತಾ ಇತ್ತಂತೆ ಅವರಿಗೆ, ಅಷ್ಟು ತಾಪದಲ್ಲಿ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಕರು ಮೃತವಾದರೆ ಆಕಳು ದುಃಖ ಪಡುತ್ತದೆ, ಅನ್ನ ಆಹಾರ ಇಲ್ಲದೆ ಅದು ಹೇಗೆ ಕೃಷಿಯಾಗಿ ಹೋಗ್ತದೆ, ಅದೇ ರೀತಿಯಾಗಿ ಆ ಕನ್ಯೆಯು ಕೂಡ ಕೃಷಿಯಾದಳು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ಕನ್ಯೆ ಮನದಲ್ಲಿ ದುಃಖ ಪಡ್ತಾ ಇದ್ದರು. ತದನಂತರ ಅವರಿಗೆ ಒಂದು ಪರಮಾತ್ಮನ ಅನುಗ್ರಹ ಅವರ ಮೇಲೆ ಆಗ್ತದೆ. ಆ ಅನುಗ್ರಹದಿಂದ ಅದರ ಫಲಿತಾಂಶ ಏನಾಯಿತು, ಮಹನೀಯರ ಆಗಮನ ಆಗ್ತಾ ಇದೆ. ಅದೆಲ್ಲ ವಿಚಾರವನ್ನು ಕೂಡ ನಾಳೆ ಮತ್ತೆ ಸೇರಿದಾಗ ನೋಡೋಣ ಅಂತ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣೋರ್ಮೆ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.